धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಸತ್ತು ಹೋಗಿರುವ ಮಗ 25 ವರ್ಷದ ನಂತರ SP ಆಗಿ ತನ್ನ ಮನೆಗೆ ಬಂದಾಗ ತಂದೆ ತಾಯಿಗಳು ಅನುಮಾನದಿಂದ ಸ್ವಂತ ಮಗನನ್ನ ಮನೆಯಿಂದ ಹೊರಗಡೆ ಕಳಿಸುತ್ತಾರೆ. ಅಸಲಿಗೆ ಅವರ ಮಧ್ಯೆ ಏನು ನಡೆಯಿತು, ಆ ನಂತರ SP ಏನು ಮಾಡಿದರು ಎಂದು ತಿಳಿದುಕೊಂಡರೆ ನೀವು ಕೂಡ ಆಶ್ಚರ್ಯರಾಗುತ್ತೀರಾ. ಈ ನೈಜ ಘಟನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಈ ಘಟನೆ 2001ರಲ್ಲಿ ಮಧ್ಯಪ್ರದೇಶದ ಒಂದು ಚಿಕ್ಕ ಪಟ್ಟಣದಲ್ಲಿ ನಡೆಯುತ್ತದೆ. ಅಲ್ಲಿ ಉಮಾಶಂಕರ್ ಶಾಸ್ತ್ರಿ ಎಂಬ ಒಳ್ಳೆಯ ಮನುಷ್ಯ ವಾಸ ಮಾಡುತ್ತಿರುತ್ತಾನೆ. ಉಮಾಶಂಕರ್ನ ವಿವಾಹ ಸಾವಿತ್ರಿ ಎಂಬ ಮಹಿಳೆಯೊಂದಿಗೆ ಆಗುತ್ತದೆ. ಅವರಿಗೆ ಅಖಿಲ್ ಎಂಬ ಮಗನು ಜನಿಸುತ್ತಾನೆ. 2001ರಲ್ಲಿ ಅಖಿಲ್ನ ವಯಸ್ಸು 5 ವರ್ಷ ಮಾತ್ರವೇ. ಉಮಾಶಂಕರ್ ಮತ್ತು ಸಾವಿತ್ರಿ ಒಂದು ದಿನ ಈ ರೀತಿಯಾಗಿ ಅಂದುಕೊಳ್ಳುತ್ತಾರೆ, ನಮ್ಮ ಮಗನನ್ನ ಧಾರ್ಮಿಕ ಯಾತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ಅಂದುಕೊಳ್ಳುತ್ತಾರೆ. ಏಕೆಂದ್ರೆ ನಮಗೆ ಪುತ್ರನಾದರೆ ಗಂಗೋತ್ರಿ ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತೇವೆ, ಉತ್ತರಾಖಂಡದಲ್ಲಿರುವ ನಮ್ಮ ಕುಲದೇವರ ದರ್ಶನವನ್ನ ಮಾಡುತ್ತೇವೆಂದು ಉಮಾಶಂಕರ್ ಹರಕೆಯನ್ನ ಮಾಡಿಕೊಂಡಿರುತ್ತಾನೆ. ಉಮಾಶಂಕರ್ ಈ ಹರಕೆಯನ್ನ ತೀರಿಸುವುದಕ್ಕೆ ತನ್ನ ಹೆಂಡತಿ 5 ವರ್ಷದ ಪುತ್ರನೊಂದಿಗೆ ಉತ್ತರಾಖಂಡದಲ್ಲಿರುವ ತನ್ನ ಕುಲದೇವರಿಗೆ ಹೋಗುತ್ತಾನೆ. ಉಮಾಶಂಕರ್ ತನ್ನ ಧಾರ್ಮಿಕ ಯಾತ್ರೆಯ ಸಮಯದಲ್ಲಿ ತನ್ನಲ್ಲಿರುವ ಅತ್ಯಂತ ಬೆಲೆ ಬಾಳುವಂತ ವಸ್ತುವನ್ನು ಕಳೆದುಕೊಳ್ಳುತ್ತಾನೆ, ಅಂದ್ರೆ ತನ್ನ ಮಗನನ್ನ ಕಳೆದುಕೊಳ್ಳುತ್ತಾನೆ. ವಾಸ್ತವವಾಗಿ ಧಾರ್ಮಿಕ ಯಾತ್ರೆಗೆ ಹೋಗುತ್ತಿರುವಾಗ ಉಮಾಶಂಕರ್ ಮತ್ತು ಸಾವಿತ್ರಿ ಪ್ರಯಾಣ ಮಾಡುತ್ತಿರುವ ಬಸ್ ಪ್ರಮಾದಕ್ಕೆ ಗುರಿಯಾಗುತ್ತದೆ. ಈ ಪ್ರಮಾದದಲ್ಲಿ ಉಮಾಶಂಕರ್ ಮತ್ತು ಸಾವಿತ್ರಿ ಈ ಅಪಾಯದಿಂದ ಪಾರಾಗುತ್ತಾರೆ. ಆದ್ರೆ ಅವರ 5 ವರ್ಷದ ಮಗನು ಸತ್ತು ಹೋಗುತ್ತಾನೆ. ಆ ಸಮಯದಲ್ಲಿ ಅವರ ಪರಿಸ್ಥಿತಿ ಹೇಗಿರುತ್ತದೆ ಎಂದು ಯಾರು ಕೂಡ ಊಹೆ ಮಾಡಲು ಸಾಧ್ಯವಿಲ್ಲ. ಹೀರೋ ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡಾಗ ತುಂಬಾ ವಿಚಲಿತರಾಗುತ್ತಾರೆ. ಆ ನಂತರ ಆ ದೇವರನ್ನ ಬೈದುಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಓ ದೇವ್ರೇ, ನಿಮ್ಮನ್ನ ದರ್ಶನ ಮಾಡುವುದಕ್ಕೆ ನಿನ್ನ ಬಳಿಗೆ ಬರುವುದಕ್ಕೆ ಸಿದ್ಧವಾಗಿದ್ದೆವು, ಆದ್ರೆ ನೀನು ನಮ್ಮ ಸಂತೋಷವನ್ನ ಕಿತ್ತುಕೊಂಡೆ ಎಂದು ತುಂಬಾ ದುಃಖ ಪಡುತ್ತಾರೆ. ಆ ಸಮಯದಲ್ಲಿ ಉಮಾಶಂಕರ್ ಮತ್ತು ಸಾವಿತ್ರಿ ತನ್ನ ಮಗನಿಗೋಸ್ಕರ ತುಂಬಾ ಹುಡುಕಾಡುತ್ತಾರೆ. ಆದ್ರೆ ಆತನ ಬಾಡಿ ಎಲ್ಲಿಯೂ ಸಿಗುವುದಿಲ್ಲ. ಚಿಕ್ಕ ಮಗು ಅಲ್ವಾ, ಕೆಳಗಡೆ ಹರಿಯುತ್ತಿರುವ ಸರೋವರದಲ್ಲಿ ಬಿದ್ದು ಹೋಗಿದ್ದಾನೆ ಎಂದು ಸ್ವಲ್ಪ ಮಂದಿ ಅಂದುಕೊಂಡರೆ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಎಂದು ಇನ್ನೂ ಸ್ವಲ್ಪ ಮಂದಿ ಹೇಳುತ್ತಾರೆ. ಉಮಾಶಂಕರ್ ಮತ್ತು ಸಾವಿತ್ರಿ ತನ್ನ 5 ವರ್ಷದ ಮಗನ ಬಗ್ಗೆ ಈ ರೀತಿ ಮಾತನಾಡೋದನ್ನ ಕೇಳಿ ಎದೆ ಬಡಿದುಕೊಂಡು ಅಳುತ್ತಾರೆ. ಒಬ್ಬನೇ ಒಬ್ಬ ಮಗ ಎಂದು ತುಂಬಾ ಪ್ರೀತಿಯಿಂದ ಸಾಕಿದ್ದರು. ಸಾವಿತ್ರಿ ಆ ಮಗುವನ್ನ ಪಡೆಯುವುದಕ್ಕೆ ತುಂಬಾ ಕಷ್ಟಪಟ್ಟು ನೋವನ್ನು ಅನುಭವಿಸಿದ್ದಳು. ಮದುವೆಯಾದ 10 ವರ್ಷಗಳ ನಂತರ ಸಾವಿತ್ರಿಗೆ ಮಗನು ಹುಟ್ಟಿರುತ್ತಾನೆ. ಆದ್ರೆ ಮಗನು ಹುಟ್ಟಿರುವ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ಮಗನನ್ನು ಕಳೆದುಕೊಂಡು ರೋಧಿಸುತ್ತಿರುವ ಸಾವಿತ್ರಿಯ ಪರಿಸ್ಥಿತಿ ಮತ್ತಷ್ಟು ದಯನೀಯವಾಗುತ್ತದೆ. ಆ ನೋವಿನಿಂದ ದೇವರನ್ನ ದರ್ಶನ ಮಾಡದೆ ಮರಳಿ ಮನೆಗೆ ಬರುತ್ತಾರೆ. ಆದ್ರೆ ಅವರ ಜೀವನದಲ್ಲಿ ಆ ನೋವಿನ ಪ್ರಯಾಣವನ್ನ ಎಂದಿಗೂ ಕೂಡ ಮರೆಯುವುದಿಲ್ಲ. ಗೌರಿಶಂಕರ್ ಮತ್ತು ಸಾವಿತ್ರಿ ತಮ್ಮ ಗ್ರಾಮಕ್ಕೆ ಮರಳಿ ಬಂದಾಗ ನಿಮ್ಮ ಮಗ ಎಲ್ಲಿ ಎಂದು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತಾರೆ. ನಿಮ್ಮ ಮಗನಿಗೋಸ್ಕರ ನೀವು ಹುಡುಕಾಡಲಿಲ್ಲವಾ, ಹೋಗ್ಲಿ ಆ ಮಗು ಸಿಗಲಿಲ್ವಾ ಎಂದು ಉಮಾಶಂಕರ್ ಮತ್ತು ಸಾವಿತ್ರಿಯನ್ನ ವಿಧ ವಿಧದ ಪ್ರಶ್ನೆಗಳನ್ನ ಕೇಳಿದಾಗ ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಆದ್ರೆ ಅವರಿಗೆ ಮಾತ್ರ ಭಗವಂತನ ಲೀಲೆ ಗೊತ್ತು. ಸಮಯ ಕಳೆದು ಹೋಗುತ್ತಿದೆ. ಉಮಾಶಂಕರ್ ಮತ್ತು ಸಾವಿತ್ರಿ ಮನೆಯಲ್ಲಿ ಒಂಟಿಯಾಗಿ ಉಳಿದು ಹೋದರು. ತುಂಬಾ ದಿನಗಳಾದರೂ ಸಾವಿತ್ರಿ ಇನ್ನೊಂದು ಮಗುವಿಗೆ ಜನ್ಮ ನೀಡಬೇಕೆಂದು ಬಯಸಲಿಲ್ಲ. ಏಕೆಂದರೆ ಆ ಘಟನೆಯ ನಂತರ ಸಾವಿತ್ರಿ ತುಂಬಾ ವಿಚಲಿತರಾಗಿದ್ದಳು. ಇನ್ನು ನನ್ನ ಜೀವನದಲ್ಲಿ ಮಕ್ಕಳು ಬೇಡ ಎಂದು ಸಾವಿತ್ರಿ ಯಾವಾಗಲೂ ಉಮಾಶಂಕರ್ ಬಳಿ ಹೇಳುತ್ತಿದ್ದಳು. ದೇವರು ನನ್ನ ಸಂತೋಷವನ್ನ ಕಿತ್ತುಕೊಂಡರು, ಅದಕ್ಕೂ ಮೀರಿದ ಸಂತೋಷ ನನಗೆ ಬೇಕಾಗಿಲ್ಲ ಎಂದು ದುಃಖ ಪಡುತ್ತಿದ್ದಳು. ಆಗ ಉಮಾಶಂಕರ್ ಸಾವಿತ್ರಿಗೆ ತುಂಬಾ ಬುದ್ಧಿ ಹೇಳುತ್ತಾನೆ. ಆದರೆ ಸಾವಿತ್ರಿ ಮಾತ್ರ ತನ್ನ ದುಃಖವನ್ನ ಮರೆತು ಹೋಗಲಿಲ್ಲ. ಆ ಘಟನೆ ನಡೆದು ಸುಮಾರು 25 ವರ್ಷಗಳಾದರೂ ಕೂಡ ಉಮಾಶಂಕರ್ ಸಾವಿತ್ರಿ ಮಾತ್ರ ಅದರಿಂದ ಹೊರಗಡೆ ಬಂದಿಲ್ಲ. ಏಕೆಂದ್ರೆ ಆತನು ಅವರ ಒಬ್ಬನೇ ಒಬ್ಬ ಮಗ. ಆ ಮಗುವಿನ ತಂದೆ ಆತನನ್ನ ತುಂಬಾ ಪ್ರೀತಿಸುತ್ತಿದ್ದನು. ಮಕ್ಕಳನ್ನ ಕಳೆದುಕೊಂಡ ನೋವು ಹೇಗಿರುತ್ತದೆ ಎಂದು ಆ ತಂದೆ ತಾಯಿಗೆ ಮಾತ್ರವೇ ಗೊತ್ತು. ದೇವರು ಏನೇ ಮಾಡಿದರೂ ಅವರ ಒಳ್ಳೆಯದಕ್ಕೆ ಮಾಡುತ್ತಾನೆ ಎಂದು ಈ ಘಟನೆ ಒಂದು ಉದಾಹರಣೆಯಾಗಿದೆ. ಆ ಘಟನೆ ನಡೆದು 25 ವರ್ಷಗಳ ನಂತರ
ಅದೇ ಮಗನು ತನ್ನ ತಂದೆ ತಾಯಿಯನ್ನ ನೋಡೋದಕ್ಕೆ ಮನೆಗೆ ಬರುತ್ತಾನೆ, ಅದು ಕೂಡ SP ಆಫೀಸರ್ ಆಗಿ. ಇದ್ರೆ ಈ ಘಟನೆಯನ್ನ ನೀವು ನಂಬುವುದಿಲ್ಲ, ಆದ್ರೆ ಇದು ಮಧ್ಯಪ್ರದೇಶದಲ್ಲಿ ನಡೆದ ಒಂದು ನೈಜ ಘಟನೆ. ಉತ್ತರಾಖಂಡದಲ್ಲಿ ಈ ಬಸ್ ಪ್ರಮಾದ ನಡೆದಿದೆ, ಆದ್ರೆ ಇದರ ಫೈನಲ್ ಸೆಟಲ್ಮೆಂಟ್ ಕೂಡ ಮಧ್ಯಪ್ರದೇಶದಲ್ಲೇ ನಡೆಯಿತು. 25 ವರ್ಷಗಳ ನಂತರ ತನ್ನ ತಂದೆ ತಾಯಿಗಳು ಬದುಕಿದ್ದಾರೆ ಎಂದು ತಿಳಿದುಕೊಂಡ ಅಖಿಲ್ ತನ್ನ ತಂದೆ ತಾಯಿಯನ್ನ ಹುಡುಕಿಕೊಂಡು ಅದೇ ಗ್ರಾಮಕ್ಕೆ ಬಂದು ತನ್ನ ಮನೆಯನ್ನ ಸೇರಿಕೊಳ್ಳುತ್ತಾನೆ. ಅಖಿಲ್ ತನ್ನ ತಂದೆ ತಾಯಿಯ ಬಳಿ ಬಂದು, ನಾನು ನಿಮ್ಮ ಮಗನು, ನಾನು ಅಖಿಲ್ ಎಂದು ಹೇಳುವುದಕ್ಕೆ ಶುರು ಮಾಡುತ್ತಾನೆ. ಆದ್ರೆ ಅವರು ಆತನ ಮಾತನ್ನ ನಂಬದೆ, ಹೇಯ್, ಜೋಕ್ಸ್ ಮಾಡ್ತಾ ಇದೀಯಾ ಎಂದು ಕೇಳುತ್ತಾರೆ. 25 ವರ್ಷಗಳ ಹಿಂದೆ ಉತ್ತರಾಖಂಡದಲ್ಲಿ ನಡೆದ ಬಸ್ ಆಕ್ಸಿಡೆಂಟ್ ನಲ್ಲಿ ನಮ್ಮ ಮಗ ಸತ್ತು ಹೋದನು. ಅಸಲಿಗೆ ನೀನು ಯಾರು, ನಮ್ಮ ಮಗ ಅಂತೇಳಿ ಏಕೆ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಕೇಳುತ್ತಾರೆ. ನಮಗೆ ತುಂಬಾ ಆಸ್ತಿ ಇದೆ ಅಂತೇಳಿ ಗೊತ್ತಾಗಿ ನಮಗೆ ವಾರಸುದಾರ ಯಾರು ಇಲ್ಲ ಅಂತೇಳಿ ತಿಳಿದುಕೊಂಡು ನಮ್ಮ ಮಗ ಅಂತೇಳಿ ಸುಳ್ಳು ಹೇಳಿಕೊಂಡು ಬಂದಿದ್ಯಾ ಅಂತೇಳಿ ಉಮಾಶಂಕರ್ ಅನುಮಾನ ಪಡುತ್ತಾರೆ. ಉಮಾಶಂಕರ್ ಜೀವನದಲ್ಲಿ ನಮ್ಮ ಮಗನು ಇಲ್ಲ ಎಂಬ ನೋವನ್ನ ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ನನ್ನ ಆಸ್ತಿಯನ್ನು ಒಡೆದುಕೊಳ್ಳುವುದಕ್ಕೆ ನಿಮ್ಮ ಮಗ ಎಂದು ಸುಳ್ಳು ಹೇಳಿಕೊಂಡು ಬಂದಿದ್ದಾನೆ ಎಂದು ಅಂದುಕೊಳ್ಳುತ್ತಾನೆ. ಮನಸ್ಸಿನಲ್ಲಿ ಯಾರನ್ನು ಕೂಡ ಅಷ್ಟು ಬೇಗ ನಂಬುವುದು ಒಳ್ಳೆಯದಲ್ಲ ಎಂದು ಅಂದುಕೊಳ್ಳುತ್ತಾನೆ. ಆಗ ಅಖಿಲ್ ಮಾತನಾಡುತ್ತಾ, ನಿಮಗಿರುವ ಒಬ್ಬನೇ ಒಬ್ಬ ಮಗ ಅಖಿಲ್ ನಾನೇ ಎಂದು ಹೇಳಿದರೂ ಕೂಡ ಅವರು ನಂಬುವುದಿಲ್ಲ. ಉಮಾಶಂಕರ್ ಮತ್ತು ಸಾವಿತ್ರಿ ಆತನ ಮಾತನ್ನ ವಿರೋಧಿಸುತ್ತಾರೆ. ನಮ್ಮ ಮಗ 25 ವರ್ಷದ ಕೆಳಗಡೆನೆ ಸತ್ತು ಹೋಗಿದ್ದಾನೆ, ಮತ್ತೆ ಮರಳಿ ಬರಲು ಹೀಗೆ ಸಾಧ್ಯ ಎಂದು ಸಾವಿತ್ರಿ ಹೇಳುತ್ತಾಳೆ. ಆ ನಂತರ ಸಾವಿತ್ರಿ ಆ SP ಆಫೀಸರ್ ಬಳಿ ಒಂದು ವಿಷಯವನ್ನ ಗಮನಿಸುತ್ತಾಳೆ. ವಾಸ್ತವವಾಗಿ 5 ವರ್ಷದ ಅಖಿಲ್ ಕುತ್ತಿಗೆ ಮೇಲೆ ಒಂದು ಮಚ್ಚೆ ಇತ್ತು. ಈಗ SP ಆಫೀಸರ್ ಕುತ್ತಿಗೆ ಮೇಲೆಯೂ ಕೂಡ ಅದೇ ರೀತಿಯ ಅಚ್ಚೆಯನ್ನ ನೋಡುತ್ತಾಳೆ. ಸಾವಿತ್ರಿಯ ದೃಷ್ಟಿ ಆ ಅಚ್ಚೆಯ ಮೇಲೆ ಬಿದ್ದ ತಕ್ಷಣ ಸಾವಿತ್ರಿ ಉಮಾಶಂಕರ್ ಜೊತೆ ಮಾತನಾಡುತ್ತಾ, ನಿಲ್ಸ್ರಿ, ಈ ಹುಡುಗ ಹೇಳ್ತಿರೋದು ನಿಜ ಆಗಿರಬಹುದು, ಈತನು ನಮ್ಮ ಮಗ ಎಂದು ಹೇಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಉಮಾಶಂಕರ್ ಮಾತನಾಡುತ್ತಾ, ಸಾವಿತ್ರಿ, ಏನ್ ಮಾತಾಡ್ತಿದೀಯಾ, ನಿನ್ಗೇನಾದ್ರೂ ಹುಚ್ಚು ಹಿಡಿದಿದೀಯಾ ಎಂದು ಕೇಳುತ್ತಾನೆ. ನಮ್ಮ ಮಗ ಬದುಕಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೀಯಾ? ಬಸ್ ಆಕ್ಸಿಡೆಂಟ್ ನಲ್ಲಿ ನಮ್ಮ ಮಗ ಪಾರಾಗಿದ್ದಾನೆ ಎಂದು ಅಂದುಕೊಳ್ಳುತ್ತಿದ್ದೀಯಾ? ನಮ್ಮ ಮಗನಿಗೋಸ್ಕರ ಅಲ್ಲೆಲ್ಲ ತುಂಬಾ ಹುಡುಕಾಡಿದ್ವಿ ಅಲ್ಲವೇ? ಆಗ ಅಲ್ಲೆಲ್ಲೂ ಸಿಗದ ನಮ್ಮ ಮಗ ಈಗ ಬರಲು ಹೇಗೆ ಸಾಧ್ಯ ಎಂದು ಹೇಳುತ್ತಾನೆ. ಆಗ ಸಾವಿತ್ರಿ ಮಾತನಾಡುತ್ತಾ, ಅಖಿಲ್ ಚಿಕ್ಕವನಿದ್ದಾಗ ಅವನ ಕುತ್ತಿಗೆ ಮೇಲೆ ಒಂದು ಮಚ್ಚೆ ಇತ್ತು ನೋಡ್ರಿ, ಈತನ ಕುತ್ತಿಗೆ ಮೇಲೆ ಕೂಡ ಅದೇ ರೀತಿ ಮಚ್ಚೆ ಇದೆ ಎಂದು ಹೇಳುತ್ತಾಳೆ. ಆಗ ಉಮಾಶಂಕರ್ ಕುತ್ತಿಗೆ ಮೇಲೆ ಅದೇ ರೀತಿಯ ಮಚ್ಚೆ ತುಂಬಾ ಮಂದಿಗೆ ಇರುತ್ತದೆ ಎಂದು ಹೇಳುತ್ತಾನೆ. ಎತ್ತ ತಾಯಿ ತನ್ನ ಮಗನನ್ನು ಯಾವುದೋ ಒಂದು ರೀತಿಯಲ್ಲಿ ಗುರುತಿಸುತ್ತಾಳೆ, ಅದುವೇ ಅಲ್ವಾ ನಿಜವಾದ ತಾಯಿ ಪ್ರೀತಿ ಅಂದ್ರೆ. ಇದೇ ರೀತಿ ಉಮಾಶಂಕರ್ ಮತ್ತು ಸಾವಿತ್ರಿಯ ಮಧ್ಯೆ ತನ್ನ ಮಗನ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತದೆ. ಆದ್ರೆ ಸಾವಿತ್ರಿ ಮಾತ್ರ ಆತನು ನಮ್ಮ ಮಗ ಅಲ್ಲ ಎಂಬುದನ್ನು ಒಪ್ಪಿಕೊಳ್ಳುವುದಿಲ್ಲ, ಇದನ್ನು ನಮ್ಮ ಮಗನೇ ಎಂದು ಹಠ ಹಿಡಿಯುತ್ತಾಳೆ. ಇದೆಲ್ಲವನ್ನು ಆ SP ಆಫೀಸರ್ ಗಮನಿಸುತ್ತಿದ್ದಾರೆ. ಆ SP ಕೂಡ, ಅಪ್ಪ ಅಮ್ಮ, ನಾನೇ ನಿಮ್ಮ ಮಗ ಎಂದು ಜೋರಾಗಿ ಹೇಳುತ್ತಿದ್ದಾನೆ. ಆಗ ಉಮಾಶಂಕರ್ ಮಾತನಾಡುತ್ತಾ, ನೀನು ನಮ್ಮ ಮಗನಾಗಿದ್ರೆ ಆಗ ಏನು ನಡೆಯಿತು, ನೀನು ಹೀಗೆ ಬದುಕಿದೆ ಎಂದು ಹೇಳು ಎಂದು ಕೇಳುತ್ತಾನೆ. ಆಗ SP ಅಖಿಲ್ ಮಾತನಾಡುತ್ತಾ ಆ ಘಟನೆಗೆ ಸಂಬಂಧಪಟ್ಟ ಸತ್ಯವನ್ನ ಹೇಳುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ಬಸ್ ಆಕ್ಸಿಡೆಂಟ್ ಆದಾಗ ಆ ಬಸ್ಸಿನಲ್ಲಿ ಒಬ್ಬ ಸಾಧುವು ಕೂಡ ಇದ್ದರು. ವಾಸ್ತವವಾಗಿ ಆಕ್ಸಿಡೆಂಟ್ ನಡೆದಾಗ ಬಸ್ಸಿನಿಂದ ಕೆಳಗಡೆ ಸರೋವರಕ್ಕೆ ಬಿದ್ದು ಒಂದು ಕಲ್ಲಿನ ಸಹಾಯದಿಂದ ದಡವನ್ನ ಸೇರಿಕೊಂಡೆ. ಆಗ ಅದನ್ನ ಆ ಸಾಧು ಮಹರ್ಷಿ ನೋಡಿದರು ಎಂದು ಹೇಳುತ್ತಾನೆ. ಆ ರೀತಿಯಾಗಿ ಆ ಸಾಧು ಮಹರ್ಷಿ ನನ್ನನ್ನ ಕಾಪಾಡಿದರು ಎಂದು ನಡೆದ ಸತ್ಯವನ್ನ ಹೇಳುತ್ತಾನೆ. ಅಷ್ಟೊತ್ತಿಗಾಗಲೇ ನೀವು ಅಲ್ಲಿಂದ ಹೊರಟು ಹೋಗಿದ್ರಿ. ಆಗ ಆ ಸಾಧು ಮಹರ್ಷಿ ನನಗೆ ಯಾರು ಇಲ್ಲ, ನಾನು ಅನಾಥ ಅಂತೇಳಿ ಅವರ ಗುಡಿಸಲಿಗೆ ಕರೆದುಕೊಂಡು ಹೋಗಿ ನನ್ನನ್ನು ಚೆನ್ನಾಗಿ ನೋಡಿಕೊಂಡರು. ನಿಜ ಹೇಳ್ಬೇಕು ಅಂದ್ರೆ ಆ ಸಾಧು ಮಹರ್ಷಿ ಸಾಮಾನ್ಯ ವ್ಯಕ್ತಿ ಅಲ್ಲ, ನನ್ನ ಪ್ರಾಣವನ್ನು ಕಾಪಾಡಿದ ಆ ಸಾಧು ಮಹರ್ಷಿ ದೇವರ ರೂಪ ಎಂದು ಹೇಳುತ್ತಾನೆ. ನಡೆದ ಸತ್ಯವನ್ನ ತನ್ನ ತಂದೆ ತಾಯಿಗೆ ಹೇಳುತ್ತಾನೆ. ನನ್ನ ಪ್ರಾಣವನ್ನು ಕಾಪಾಡಿದ ಆ ಸಾಧು ಮಹರ್ಷಿ 1 ವರ್ಷದ ನಂತರ ನನ್ನನ್ನು ಅನಾಥಾಶ್ರಮಕ್ಕೆ ಸೇರಿಸಿದರು. ಏಕೆಂದ್ರೆ ಅವರು ಯಾವಾಗಲೂ ಒಂದೇ ಜಾಗದಲ್ಲಿ ಇರುವುದಿಲ್ಲ. ಆ ಸಾಧು ಮಹರ್ಷಿ ತುಂಬಾ ಒಳ್ಳೆಯವರು, ಆದ್ದರಿಂದ ನನ್ನನ್ನು ಒಂದು ಅನಾಥಾಶ್ರಮಕ್ಕೆ ಸೇರಿಸಿ ಹೊರಟು ಹೋದರು. ಅಲ್ಲಿ ಓದಿಕೊಂಡು ಬೆಳೆದು ದೊಡ್ಡವನಾದೆ ಎಂದು ಹೇಳುತ್ತಾನೆ. ತುಂಬಾ ಚೆನ್ನಾಗಿ ಓದಿಕೊಂಡು SP ಆಫೀಸರ್ ಆದೆ ಎಂದು ಹೇಳುತ್ತಾನೆ. ಅಖಿಲ್ ಓದಿನಲ್ಲಿ ತುಂಬಾ ಚುರುಕಾಗಿದ್ದನು. ಅಖಿಲ್ ಆ ಸಮಯದಲ್ಲಿ ಉತ್ತರ ಪ್ರದೇಶದ ಒಂದು ಚಿಕ್ಕ ಅನಾಥಾಶ್ರಮದಲ್ಲಿ ಇದ್ದನು. ಅಖಿಲ್ ನನಗೆ ಯಾರು ಇಲ್ಲ, ನಾನೊಬ್ಬ ಅನಾಥ ಎಂದು ಅಂದುಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಅಖಿಲ್ ಅಲ್ಲಿ ತುಂಬಾ ಕಷ್ಟಗಳನ್ನು ನೋವನ್ನು ಕೂಡ ಅನುಭವಿಸುತ್ತಾನೆ. ತುಂಬಾ ಸಾರಿ ಅಖಿಲ್ನ ಆರೋಗ್ಯ ಕ್ಷೀಣಿಸುತ್ತದೆ. ಅಖಿಲ್ ಬದುಕುವ ಅವಕಾಶವೂ ಕೂಡ ಇರುವುದಿಲ್ಲ. ಆದರೆ ಅಖಿಲ್ ನನ್ನ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಕಾಪಾಡಿಕೊಂಡೇ ಬರುತ್ತದೆ.
ಅಖಿಲ್ ತನ್ನ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ದಾನೆ. ಆ ನಂತರ ಅಖಿಲ್ನ ತಂದೆ ತಾಯಿಗಳು ಮಾತನಾಡುತ್ತಾ, ನಾವಿಲ್ಲಿ ವಾಸ ಮಾಡುತ್ತಿದ್ದೇವೆ, ನಿನ್ನ ತಂದೆ ತಾಯಿಗಳು ಬದುಕಿದ್ದಾರೆ ಎಂದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಅವರು ಕೇಳುತ್ತಾರೆ. ಆಗ ಅಖಿಲ್, ನಾನು ವಾಸ್ತವವಾಗಿ ಗಜಿಯಾಬಾದ್ ಪೊಲೀಸ್ ಸ್ಟೇಷನ್ ನಲ್ಲಿ SP ಆಗಿ ಕೆಲಸ ಮಾಡುತ್ತಿದ್ದೇನೆ. ಅಲ್ಲೇ ಗವರ್ಮೆಂಟ್ ಕ್ವಾರ್ಟರ್ಸ್ ನಲ್ಲಿ ಇರುತ್ತಾ ಉದ್ಯೋಗವನ್ನ ಮಾಡುತ್ತಿದ್ದೆ. ನಾನು ಒಂದು ಸಾರಿ ಒಬ್ಬ ದಿವ್ಯ ಸಾಧುವನ್ನ ಭೇಟಿಯಾದೆ. ಅವರು ನನ್ನನ್ನು ನೋಡುತ್ತಿದ್ದ ಹಾಗೆ, ನೀನೊಬ್ಬ ಅನಾಥ ಹುಡುಗ ಅಲ್ವಾ ಎಂದು ಕೇಳಿದರು. ಅದಕ್ಕೆ ನಾನು ಕೂಡ, ಹೌದು ಸ್ವಾಮಿ, ನೀವು ಹೇಳಿದ್ದು ಸತ್ಯ, ಆದ್ರೆ ನಿಮಗೆ ಗೊತ್ತು ಎಂದು ಕೇಳಿದೆ. ಆಗ ಆ ಸಾಧು ಮಹರ್ಷಿ ಅಖಿಲ್ ಮುಖವನ್ನ ನೋಡಿ, ನಿನಗೆ ಆಕ್ಸಿಡೆಂಟ್ ಆಗಿತ್ತು, ಆ ಆಕ್ಸಿಡೆಂಟ್ ನಲ್ಲಿ ನೀನು ನಿನ್ನ ತಂದೆ ತಾಯಿಗಳಿಂದ ತಪ್ಪಿಸಿಕೊಂಡೆ, ಅಂದಿನಿಂದ ಅನಾಥಾಶ್ರಮದಲ್ಲಿ ಬೆಳೆದೆ ಎಂದು ಹೇಳಿದರು. ಆ ಮಾತನ್ನು ಕೇಳಿದ ನಾನು, ಏನ್ರಿ ಜೋಕ್ಸ್ ಮಾಡುತ್ತಿದ್ದೀರಾ ಎಂದು ಕೇಳಿದೆ. ನಾನು ಅನಾಥಾಶ್ರಮದಲ್ಲಿ ಬೆಳೆದೆ ಎಂದು ನನಗೆ ಗೊತ್ತು, ಆದ್ರೆ ನನಗೆ ಆಕ್ಸಿಡೆಂಟ್ ಆಗಿತ್ತು, ನನ್ನ ತಂದೆ ತಾಯಿಗಳು ಬದುಕಿದ್ದಾರೆ ಎಂದು ನೀವೇಗೆ ಹೇಳುತ್ತಿದ್ದೀರಾ ಎಂದು ಕೇಳಿದೆ. ಆಗ ಸಾಧು ಮಹರ್ಷಿ ಮಾತನಾಡುತ್ತಾ ಈ ರೀತಿಯಾಗಿ ಹೇಳಿದರು, ನೋಡಪ್ಪ, ಈ ಭೂಮಿ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಭವಿಷ್ಯವನ್ನ ನೋಡಬಲ್ಲೆ, ಅವರ ಜೀವನದಲ್ಲಿ ಹಿಂದೆ ನಡೆದಿರುವುದನ್ನ ಮುಂದೆ ನಡೆಯುವುದನ್ನು ಕೂಡ ಹೇಳಬಲ್ಲೆ ಎಂದು ಹೇಳಿದರು. ಅವರ ಮಾತನ್ನ ಕೇಳಿ ಇದನ್ನು ಹುಚ್ಚನಿರಬೇಕು ಎಂದುಕೊಂಡೆ. ನಿಮಗೆ ದುಡ್ಡು ಬೇಕಿದ್ರೆ ಕೇಳಿ, ಈ ರೀತಿಯಾಗಿ ಅರ್ಥವಿಲ್ಲದ ಮಾತುಗಳನ್ನ ಆಡಬೇಡಿ ಎಂದು ನಾನು ಹೇಳಿದೆ. ಅದೇ ರೀತಿ ಆ ಸಾಧು ಮಹರ್ಷಿಗೆ 100 ರೂಪಾಯಿಗಳನ್ನ ದಕ್ಷಿಣೆಯಾಗಿ ಕೊಟ್ಟು, ಓಕೆನಾ ಗುರುಗಳೇ, ಸರಿ, ಇದನ್ನ ತೆಗೆದುಕೊಳ್ಳಿ, ನನ್ನ ಕೆಲಸವನ್ನ ಮಾಡುವುದಕ್ಕೆ ಬಿಡಿ ಎಂದು ಹೇಳಿದೆ. ಆಗ ಸಾಧು ಮಹರ್ಷಿ ಮಾತನಾಡುತ್ತಾ, ನೀನು ನನ್ನನ್ನ ಅವಮಾನಿಸುತ್ತಿದ್ದೀಯಾ? ನಾನು ನಿನಗೆ ಸತ್ಯವನ್ನ ಹೇಳುತ್ತಿದ್ದೇನೆ. ನಿನ್ನ ತಂದೆ ತಾಯಿಗಳು ಇನ್ನು ಜೀವಂತವಾಗಿ ಇದ್ದಾರೆ, ಇನ್ನು ಅವರು ನಿನಗೋಸ್ಕರ ಎದುರು ನೋಡುತ್ತಿದ್ದಾರೆ ಎಂದು ಹೇಳಿದರು. ಆಗ ನನಗೆ ತುಂಬಾ ಕೋಪ ಬಂತು. ಮೊದಲು ನೀವು ಇಲ್ಲಿಂದ ಹೊರಟು ಹೋಗಿ, ನನ್ನನ್ನ ಕೆಲಸ ಮಾಡುವುದಕ್ಕೆ ಬಿಡಿ, ಇಲ್ಲಾಂದ್ರೆ ನಿಮ್ಮನ್ನು ಕೂಡ ಜೈಲಲ್ಲಿ ಬಂಧಿಸ್ತೀನಿ ಅಂತ ಹೇಳಿದೆ. ಆಗ ಸಾಧು ಮಹರ್ಷಿ, ನೋಡಪ್ಪ, ನೀನು ನನ್ನನ್ನ ಜೈಲಲ್ಲಿ ಬಂಧಿಸಬಹುದು, ಇಲ್ಲವೇ ಸಾಯುವ ಹಾಗೆ ಒಡೆಯಬಹುದು, ಆದ್ರೆ ನಾನು ಹೇಳುತ್ತಿರುವುದು ಮಾತ್ರ ಸತ್ಯ ಎಂದು ಹೇಳಿದರು. ಆ ನಂತರ ಆ ಸಾಧು ಮಹರ್ಷಿ ನನ್ನ ತಲೆಯ ಮೇಲೆ ಕೈ ಇಟ್ಟ ತಕ್ಷಣ 2 ನಿಮಿಷಗಳ ಕಾಲ ನನ್ನ ಹಳೆಯ ಜೀವನಕ್ಕೆ ಹೋಗಿಬಿಟ್ಟೆ. ಸಾಧು ಮಹರ್ಷಿ ಹೇಳಿದ ಮಾತುಗಳು ನನ್ನ ಕಣ್ಣ ಮುಂದೆ ಕಂಡವು ಎಂದು SP ಹೇಳುತ್ತಾರೆ. ನಾನು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಆ ಸಾಧು ಮಹರ್ಷಿ ಅಲ್ಲಿರಲಿಲ್ಲ. ಈ ರೀತಿಯಾಗಿ ಅಖಿಲ್ ತನ್ನ ತಂದೆ ತಾಯಿಗಳಿಗೆ ನಡೆದ ಘಟನೆಯನ್ನ ವಿವರಿಸುತ್ತಾನೆ. ಆಗ SP ತಂದೆ ತಾಯಿಗಳು ಕೂಡ ಕಣ್ಣೀರನ್ನು ಹಾಕುತ್ತಾ, ಹೌದು, ನೀನು ಹೇಳುತ್ತಿರುವುದು ಸತ್ಯ, ನೀನು ನನ್ನ ಮಗನೇ ಎಂದು ಹೇಳುತ್ತಾರೆ. ಆ ಸಾಧು ಮಹರ್ಷಿ ಆ SP ತಲೆಯ ಮೇಲೆ ಕೈ ಇಟ್ಟಾಗ, ನನ್ನ ತಂದೆ ತಾಯಿಗಳು ಎಲ್ಲಿದ್ದಾರೆ, ಎಲ್ಲಿ ವಾಸ ಮಾಡುತ್ತಿದ್ದಾರೆ, ಅವರಿನ ನಮ್ಮ ನಿಜವಾದ ತಂದೆ ತಾಯಿಗಳು ಎಲ್ಲವೂ ಕೂಡ ಆತನ ಕಣ್ಣಿಗೆ ಕಂಡಿರುತ್ತದೆ. ಹಾಗೆ ಆ ಸಾಧು ಮಹರ್ಷಿ ಒಂದು ಮಾತನ್ನು ಕೂಡ ಹೇಳಿದರು, ನಿನಗೆ ನಾನು ಹೇಳುವ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀನು ಮನಸ್ಸಿನಲ್ಲಿ ಕಂಡಿರುವ ಆ ಪ್ರದೇಶಕ್ಕೆ ಹೋಗು ಎಂದು ಹೇಳಿದರು. ಆ ರೀತಿಯಾಗಿ ಆ ಸಾಧು ಮಹರ್ಷಿ ಹೇಳಿದ್ದರಿಂದ ವಿಳಾಸವನ್ನು ತಿಳಿದುಕೊಂಡು ಇಲ್ಲಿಗೆ ಬಂದೆ ಎಂದು SP ಹೇಳುತ್ತಾರೆ. ಆ ನಂತರ ಅಖಿಲ್ ನಮ್ಮ ಮಗ ಎಂದು ಗೊತ್ತಾದ ಮೇಲೆ ಉಮಾಶಂಕರ್ ಮತ್ತು ಸಾವಿತ್ರಿ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಸಾವಿತ್ರಿ ಮಾತನಾಡುತ್ತಾ, ರೀ, ನಾನು ಹೇಳಿಲ್ವಾ, ದೇವರು ನಮ್ಮ ಕೋರಿಕೆಯನ್ನ ತೀರಿಸುವುದಕ್ಕೆ ತಡವಾಗಬಹುದೇನೋ, ಆದ್ರೆ ನಿಜವಾಗಿಯೂ ಈಡೇರಿಸುತ್ತಾರೆ ಎಂದು ನಾನು ಹೇಳಲಿಲ್ಲವೇ? ಆ ದಿನ ಅಪಘಾತವಾದಾಗ ನಿಮ್ಮ ಮಗ ಈ ಭೂಮಿಯ ಮೇಲೆ ಇಲ್ಲ ಎಂದು ಹೇಳಿದರು. ಆದ್ರೆ ಉಮಾಶಂಕರ್ ಮತ್ತು ಸಾವಿತ್ರಿ ಮಾತ್ರ ಆ ಮಾತನ್ನ ಎಂದಿಗೂ ಕೂಡ ನಂಬಿರಲಿಲ್ಲ. ಆದ್ರೆ ಉಮಾಶಂಕರ್ ನಮ್ಮ ಮಗ ಸತ್ತು ಹೋಗಿದ್ದಾನೆ ಎಂದು ಹೊರಗಡೆ ಎಲ್ಲರಿಗೂ ಹೇಳುತ್ತಿದ್ದನು. ಆದ್ರೆ ಉಮಾಶಂಕರ್ಗೆ ಮಾತ್ರ ನಮ್ಮ ಮಗ ಇನ್ನು ಬದುಕಿದ್ದಾನೆ ಎಂದು ಆತನ ಮನಸ್ಸಾಕ್ಷಿ ಆತನಿಗೆ ಹೇಳುತ್ತಿತ್ತು. ಒಬ್ಬ ವ್ಯಕ್ತಿಯ ಮನಸ್ಸಾಕ್ಷಿಗೆ ಮಾತ್ರವೇ ತಮ್ಮ ಪ್ರೀತಿ ಪಾತ್ರ ಬಗ್ಗೆ ಗೊತ್ತಾಗುತ್ತದೆ ಎಂದು ತುಂಬಾ ಮಂದಿ ಹೇಳುತ್ತಾರೆ. ವಾಸ್ತವವಾಗಿ SP ಮನೆಗೆ ಮರಳಿ ಬಂದ ನಂತರ ಅವರ ತಂದೆ ತಾಯಿಗಳನ್ನ ನೋಡಿ SP ಕೂಡ ಅಳುವುದಕ್ಕೆ ಶುರು ಮಾಡುತ್ತಾರೆ. ಈ ಘಟನೆಯನ್ನೆಲ್ಲ ಕೇಳಿದ ನಂತರ ಉಮಾಶಂಕರ್ ಮತ್ತು ಸಾವಿತ್ರಿ ತಮ್ಮ ಮಗನನ್ನ ತಪ್ಪಿಕೊಂಡು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾರೆ. ನಿನ್ನನ್ನು ಗುರುತಿಸುವುದರಲ್ಲಿ ನಾವು ತಪ್ಪು ಮಾಡಿದೆವು, ನೀನು ಮೋಸ ಮಾಡುವ ವ್ಯಕ್ತಿ ಎಂದು ಭಾವಿಸಿದೆವು, ನಮ್ಮನ್ನ ಕ್ಷಮಿಸು ಎಂದು ಹೇಳುತ್ತಾರೆ. ಆಗ SP ಮಾತನಾಡುತ್ತಾ, ಯಾರಿಗೆ ಆದರೂ ಈ ರೀತಿ ಅನಿಸುತ್ತದೆ, 25 ವರ್ಷಗಳ ನಂತರ ಸತ್ತು ಹೋಗಿದ್ದಾನೆ ಎಂದು ತಿಳಿದುಕೊಂಡಿರುವ ಮಗನು ತನ್ನ ತಂದೆ ತಾಯಿಯನ್ನ ಭೇಟಿಯಾಗುವುದಕ್ಕೆ ಬಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಕೂಡ ಈ ರೀತಿಯ ಅನುಮಾನಗಳೇ ಬರುತ್ತವೆ ಎಂದು ಅಖಿಲ್ ಹೇಳುತ್ತಾನೆ. ನಂತರ ಗ್ರಾಮಸ್ಥರೆಲ್ಲರಿಗೂ ಈ ವಿಷಯ ಗೊತ್ತಾಗಿ
ಉಮಾಶಂಕರ್ ಮತ್ತು ಸಾವಿತ್ರಿಯನ್ನ ನೀವು ತುಂಬಾ ಅದೃಷ್ಟವಂತರು. ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ಒಂದು ಶ್ರೇಷ್ಠವಾದ ದಿನ ಬಂತು. ದೇವರು ನಿಮ್ಮ ಸಂತೋಷವನ್ನ ಮರಳಿ ನೀಡಿದನು ಎಂದು ಅವರೆಲ್ಲರೂ ಸಂತೋಷ ಪಡುತ್ತಾರೆ. ಉಮಾಶಂಕರ್ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.